ವೆಂಕಟೇಶ್ ಅವರು ಮುಖ್ಯಮಂತ್ರಿಯವರು ಬಹಳ ಲೈಟಾಗಿ ಮಾತಾಡಿದ್ರು. ಬೇಜವಾಬ್ದಾರಿಯಾಗಿರ್ತಕ್ಕಂಥ ಮಾತು, ಅಸಂಬದ್ಧವಾದ ಮಾತು. ಪ್ರೆಸ್ ಕಾನ್ಫರೆನ್ಸು ನಡೆದ ನಂತರ ಅವರು ಪ್ರೆಸ್ಸನ್ನು ಉದ್ದೇಶಿಸಿ ಮಾತಾಡುವಾಗ ಒಬ್ಬ ರಿಪೋರ್ಟರ್ ಕೇಳಿದ್ರು, ನ್ಯಾಯಮೂರ್ತಿ ಗೋಪಾಲ್ ಗೌಡ್ರವರು ಇವತ್ತು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಈ ರೀತಿ ಹೇಳಿದ್ದಾರೆ, SIT ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಒಂದು ಸೌಜನ್ಯ ಸರಿಯಾದ ಮುಖ್ಯಮಂತ್ರಿಗೆ ಇಲ್ಲ. ಒಂದು ಗಾದೆ ಹೇಳಿದ್ರು ಅವರು, ಎತ್ತಿದರೆ ಕೊಟ್ಟಿಗೆ ಕಟ್ಟಕ್ಕಾಗುತ್ತಾ ಅಂತ ಹೇಳಿದ್ರು. ಎತ್ತಲ್ಲ ಈದಿರುವುದು, ಹಸು ಈದಿರುವುದು, ಸಾಕ್ಷಿದಾರ ಮತ್ತು ಫಿರ್ಯಾದುದಾರ. ಇದನ್ನು ಅರ್ಥ ಮಾಡ್ಕೊಳ್ಳೋದಂದರೆ ರಾಜ್ಯನ ಆಡಳಿತ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆಯಾ? ಇದರ ಅರ್ಥ ಏನು? ದ್ವಾರಕನಾಥ್ ಮತ್ತು ಬಾಲನಿಗೆ ನೀವು ಏನು ಆಶ್ವಾಸನೆ ನೀಡಿದ್ರಿ? ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಬ್ಬ ನಿವೃತ್ತ ನ್ಯಾಯಮೂರ್ತಿ ಪ್ರೆಸ್ ಕಾನ್ಫರೆನ್ಸಲ್ಲಿ ವಿಚಾರವನ್ನು ಮಂಡಿಸಿದಾಗ, ಒಬ್ಬೊಂದು ವರದಿಗಾರ ಕೇಳಿದಾಗ ಅಸಂಬದ್ಧವಾದ ಮಾತು ಮಾತಾಡ್ತೀರಾ? ನಿಮ್ಮನ್ನು ಪ್ರಶ್ನೆ ಮಾಡೋಕ್ಕೆ ಹಕ್ಕಿಲ್ವಾ ಜನರಿಗೆ? ಇದು ಉತ್ತರನ? ಈ ರೀತಿ ಉತ್ತರ ಕೊಡ್ತಕ್ಕಂಥಕ್ಕೆ ಮುಖ್ಯಮಂತ್ರಿ ಆಗಬೇಕೆ? ಎಚ್ಚರಿಕೆಯಿಂದ ಇರಬೇಕಾಗಿದೆ. ಮುಖ್ಯಮಂತ್ರಿಗಳಾಗಲಿ, ಪ್ರಧಾನಮಂತ್ರಿಗಳಾಗಲಿ, ಮುಖ್ಯ ನ್ಯಾಯಮೂರ್ತಿಗಳಾಗಲಿ, ನ್ಯಾಯಮೂರ್ತಿಗಳಾಗಲಿ, ದೇಶದ ಜನ ಪ್ರಬುದ್ಧರು, ಸಾರ್ವಭೌಮರು. ಅವರು ನಿಮಗೆ ಅಧಿಕಾರ ಬಂದಿದೆ ಅಂಥೇಳಿ ದರ್ಪದ ಮಾತುಗಳನ್ನು, ಅಸಂಬದ್ಧ ಮಾತುಗಳನ್ನು ಮಾತಾಡಿದ್ರೆ ಜನರು ಸಹಿಸುವುದಿಲ್ಲ. ಇದನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು. ಯಾರೇ ಆಗಿರಲಿ, ಸಾಮಾನ್ಯ ಪ್ರಜೆ ಆಗಿರಲಿ, ಪ್ರಧಾನಮಂತ್ರಿಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ, ಮುಖ್ಯ ನ್ಯಾಯಮೂರ್ತಿಗಳಾಗಲಿ, ನ್ಯಾಯಾಧೀಶರಾಗಲಿ, ಯಾರೇ ಆಗಲಿ ಬಹಳ ಜವಾಬ್ದಾರಿಯುತವಾಗಿ ನಡ್ಕೋಬೇಕು, ಮಾತಾಡಬೇಕು. ಯಾರಿಗೋಸ್ಕರ ಈ ಹೋರಾಟ? ನಮಗೋಸ್ಕರನ? ನಮಗೆ ಪದವಿ ಕೊಡಿ ಅಂತ ಹೇಳ್ತಿದ್ದೀವ? ಅಧಿಕಾರ ಕೊಡಿ ಅಂತ ಹೇಳ್ತಿದ್ದೀವ? ಬೀದಿಯಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಯಾರಿಗೋಸ್ಕರ? ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಯಬೇಕು ಅಂತ, ನಾಗರಿಕ ಸಮಾಜದ ವ್ಯವಸ್ಥೆ ಇಲ್ಲಿ ಇರಬೇಕು ಅಂತ. ಇದನ್ನು ಅರ್ಥ ಮಾಡ್ಕೋಬೇಕು. ಹೋರಾಟಗಾರರು ಸಮಾಜವಾದಿ ಒಂದು ತತ್ವದ ಮೇಲೆ ಇದ್ದೀನಿ ಅಂತ ಹೇಳ್ತೀರಿ, ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಿ, ಹೆಣ್ಣು ಮಕ್ಕಳನ್ನ ಅಮಾನುಷ್ಯವಾಗಿ ಸಾಮೂಹಿಕ ಹತ್ಯೆಗಳನ್ನು ಮಾಡಿ ಮರ್ಡರ್ ಮಾಡಿ ಹೂತಿದ್ದಾರೆ ಅಂತ ಹೇಳಿದ್ರೆ, ಸಾಕ್ಷಿದಾರ ಹೇಳ್ತಾ ಇದ್ರೆ ಅದನ್ನು ಪರಿಗಣಿಸ್ತಕ್ಕಂಥ ಒಂದು ಮನಸ್ಥಿತಿ ನಿಮಗೆ ಇಲ್ಲ ಅಂದರೆ ಏನು ಆಡಳಿತ ನೀವು ನೀಡ್ತೀರಿ? ಇನ್ನು ನಾವೇನು ಮಾತಾಡೋಕ್ಕೆ ಶಕ್ತಿ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಜವಾಬ್ದಾರಿತು ಜೋಕೆಯಿಂದ ಮಾತಾಡಬೇಕಾಗಿದೆ. ಅದಕ್ಕೆ ವೆಂಕಟೇಶ್ ಅವರು ಹೇಳಿದರು, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರು. ಏನಂತ ಹೇಳಿದ್ರಿ ನೀವು? ಕೊಟ್ಟಿಗೆಗೆ ಅಂದರೆ ಸರ್ಕಾರನೇ ಕೊಟ್ಟಿಗೆ ಅಂತ ಹೇಳಿದ್ರು. ಅದು ಅರ್ಥ ಮಾಡ್ಕೋಬೇಕಾಗಿದೆ ಅವರು. ಬಂಧುಗಳೇ, ವೆಂಕಟೇಶ್ ಅವರು ಇನ್ನೊಂದು ಮಾತು ಹೇಳಿದ್ರು, ಹೋರಾಟಗಳು ಕುಗ್ಗಿ ಹೋಗಿವೆ. 1990ನೇ ಇಸ್ವಿಯಿಂದ ನ್ಯೂ ಎಕನಾಮಿಕ್ ಪಾಲಿಸೀಸ್ ಬಂದ ಮೇಲೆ ಎಲ್ಲ ರಂಗಗಳಲ್ಲಿ ಆವರಿಸಿಬಿಟ್ಟಿದೆ ಹಣ, ಅಧಿಕಾರ, ಲಂಚ, ರುಷವತ್ತುಗಳು ಎಲ್ಲ ಸಮಸ್ಯೆಗಳಲ್ಲಿ ಹಬ್ಬಿದೆ. ನಮಗೆ ಮೌಲ್ಯಗಳನ್ನು ನಾವು ಕಳ್ಕೊಂಡಿದ್ದೀವಿ ಎಲ್ಲ ಸಮಸ್ಯೆಗಳಲ್ಲಿ. ಬರೀ ರಾಜಕಾರಣಿಗಳಿಗೆ ಅಲ್ಲ, ನಮ್ಮ ನ್ಯಾಯಾಂಗದ ಇಲಾಖೆಯಲ್ಲಿ ಕೂಡ ಇದಾಗಿದೆ. ಕ್ರೆಡಿಬಿಲಿಟಿ ಆಫ್ ದಿ ಇನ್ಸ್ಟಿಟ್ಯೂಷನ್ ಇಸ್ ಕಮಿಂಗ್ ಡೌನ್ ಲೈಕ್ ಎನಿಥಿಂಗ್. ಹೋರಾಟಗಳ ಮುಖಾಂತರ ದೇಶವನ್ನು ರಕ್ಷಣೆ ಮಾಡೋಕ್ಕಾಗುತ್ತೆ, ಮಾನವರಾಗಿ ಬದುಕುವುದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಾವು ಕಲಿಯಬೇಕಾಗಿದೆ. ಇದು ಬಹಳ ಮುಖ್ಯ. ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಗುರುತಿಸ್ಕೋಬೇಕಾಗಿದೆ. ಅಸಂಬದ್ಧವಾಗಿ ನೀವು ನಡ್ಕೊಂಡ್ರೆ
ಜನರಿಗೆ ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ನೀಡಲಿಲ್ಲ ಅಂದರೆ, ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡಿದರೆ ನಿಮ್ಮ ಸೀಟು ಅಲ್ಲಿ ಖಾಲಿ ಆಗ್ತದೆ ಅಂತಕ್ಕಂಥ ವಿಚಾರ ಜನರು ಭಾಳ ಚಿಂತನೆ ಮಾಡ್ತಿದ್ದಾರೆ. ಭಾಳ ಹುಷಾರಾಗಿರ್ಬೇಕಾಗಿದೆ. ಇದು ಎಲ್ಲರಿಗೂ ಅನ್ವಯಿಸ್ತದೆ.